ನಾನು ರಾಗಿ ಹಿಟ್ಟಿನಿಂದ ಒಂದು ಯೂನಿಕ್ ಆದ ಡಿಶ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ದಿನ ಅದೇ ರೊಟ್ಟಿ, ಅದೇ ಚಪಾತಿ, ಅನ್ನ ಸಾರು ಎಲ್ಲ ತಿಂದು ಬೇಜಾರಾಗಿರ್ತದಲ್ಲ, ಅವಾಗ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಆಮೇಲೆ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಆಮೇಲೆ ಬಾರೀಕಾಗಿ ಕಟ್ ಮಾಡಿದ್ರು ಈರುಳ್ಳಿ, ಆಮೇಲೆ ಕರಿಬೇವು, ಅಲ್ಲ ಪೇಸ್ಟು, ಬೆಳಗಡ್ಡಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಕೊತ್ತಂಬರಿ, ಪುಡಿ ಮಾಡಿರುವ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬಟ್ಲು ಮೊಸರು, ಇವೆಲ್ಲನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಗಂಟಿರ್ಲಾರ್ದಂಗೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕಬೇಕಿದೆ. ನೀರು ಹಾಕಿ ಹಿಟ್ಟು ಈ ಹದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ಹಿಟ್ಟು ಚೆನ್ನಾಗಿ ನೆನೆಯಬೇಕು. ನೆನೆಯಲಿಕ್ಕೆ ಬಿಟ್ಟುಬಿಡಿ. ಇದನ್ನು 10 ನಿಮಿಷ ಆಯಿತು. ಇಲ್ಲಿ ನಾನು ಹಿಟ್ಟು ಬಿಟ್ಟು ಸ್ವಲ್ಪ ಗಟ್ಟಿಗಿದೆ. ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಗ್ಯಾಸ್ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದು ನಾನ್ ಸ್ಟಿಕ್ಕು ಪ್ಯಾನ್ ಇಟ್ಕೋಬೇಕು. ಈ ರೀತಿ ಕಾಯಕ್ಕೆ ಬಿಡಿ. ಅದನ್ನು ಕಾದಿದೆ. ಒಂದು ಸ್ವಲ್ಪ ಅವಶ್ಯಕತೆ ಏನಿಲ್ಲ ಅಂದ್ರೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈ ರೀತಿ ಹಾಕ್ಕೋಬೇಕು. ಇದನ್ನು ಈ ರೀತಿ ಒಂದು ಸೈಡ್ ಚೆನ್ನಾಗಿ ಹೋಗಿದ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಸುಟ್ಕೊಳ್ಬೇಕು. ನೋಡಿದ್ರಲ್ಲ ರಾಗಿ ಉತ್ತಪ್ಪ ಯಾವ ರೀತಿ ಮಾಡ್ಕೋಬೇಕು ಅಂತ. ದಿನ ಒಂದೇ ನಮ್ಮನ್ನ ಅಡುಗೆ ಮಾಡಿ ಬೇಸರ ಆಗಿರ್ತದೆ. ಯಾವಾಗ ನಮ್ಗೆ ಅಡುಗೆ ಮನೆಗೆ ಹೋಗ್ಬೇಕು ಅನಿಸಲ್ಲ. ಆ ಟೈಮಿಗೆ ಏನು ಮಾಡೋದು ಅಂತ ವಿಚಾರ ಮಾಡ್ಕೋತ ಕೂಡೋ ಬದಲಿಗೆ ಈ ಥರ ಒಂದು 10 ನಿಮಿಷದಲ್ಲಿ ರಾಗಿದು ಉತ್ತಪ್ಪ ಮಾಡ್ಕೋಬೋದು. ನೀವು ಒಂದು ಸಾರಿ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ.